ಖಾತೆ ಮಾಡಿಸಿಕೊಡೋದಕ್ಕೆ ಲಂಚ ಪಡೆದಿದ್ದಾರೆ ಅಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರು ಕಣ್ಣೀರಿಟ್ಟು ಡಿಕೆ ಶಿವಕುಮಾರ್ ಮುಂದೆ ತಮ್ಮ ಅಹವಾಲನ್ನು ಹೇಳಿಕೊಂಡಿದ್ದರು. ಹಣ ಪಡೆದಿದ್ದ ಇಬ್ಬರ ವಿರುದ್ಧ ಕ್ರಮಕ್ಕೆ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ ಇಬ್ಬರ ವಿರುದ್ಧ ಈಗ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಿದು ಸಮಸ್ಯೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾತೆ ಮಾಡಿಸಿಕೊಡಲು ಹಣ ಪಡೆದವರ ವಿರುದ್ಧ ಎಫ್ಐಆರ್. ಡಿಸಿಎಂ ಡಿಕೆಶಿ ಸೂಚನೆ ಮೇರೆಗೆ ಇಬ್ಬರ ವಿರುದ್ಧ ದೂರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಣ್ಣೀರಿಟ್ಟಿದ್ದ ಮಹಿಳೆಗೆ ಪರಿಹಾರ. ಬೆಂಗಳೂರಿನಲ್ಲಿ ನಡೀತಾ ಇರೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ವಿರುದ್ಧ ಡಿಸಿಎಂ ಡಿಕೆಗೆ ಸಾಲು ಸಾಲು ದೂರುಗಳು ಕೇಳಿ ಬರ್ತಾ ಇದೆ. ಮೊನ್ನೆ ಕೆಆರ್ಪುರಂನಲ್ಲಿ ಮಹಿಳೆಯೊಬ್ಬರು ಖಾತೆ ಮಾಡಿಸ್ಕೊಡೋಕೆ 1 ಲಕ್ಷ ಹಣ ಪಡೆದಿದ್ದಾರೆ, ಖಾತೆ ಮಾಡಿಸ್ಕೊಟ್ಟಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದೆ ಸಮಸ್ಯೆ ಹೇಳ್ಕೊಂಡಿದ್ರು. ಕೂಡಲೇ ಕ್ರಮ ವಹಿಸುವಂತೆ ಬಿಬಿಎಂಪಿ ಕಮಿಷನರ್ಗೆ ಡಿಕೆ ಸೂಚನೆ ಕೊಟ್ಟಿದ್ರು. ಒಂದು ಲಕ್ಷ ದುಡ್ಡು ಇಸ್ಕೊಂಡು ಏನೋ ಮೋಸ ಮಾಡಿ 4 ವರ್ಷದಿಂದ ಅವರು ಕಂದಾಯ ಸಪ್ರೇಟ್ ಇನ್ವೆಸ್ಟಿಗೇಷನ್ ಮಾಡಿ ಬಹಳ ಸೀರಿಯಸ್ ಆಗಿ ಟ್ರೀಟ್ ಮಾಡಬೇಕು. ಡಿಕೆ ಶಿವಕುಮಾರ್ ಕ್ರಮಕ್ಕೆ ಸೂಚಿಸಿದ ಕೂಡಲೇ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಹಿಳೆ ಬಳಿ ಡೀಟೇಲ್ಸ್ ತಗೊಂಡು ಪರಿಶೀಲನೆ ನಡೆಸಿದ್ರು. ಹಣ ಪಡೆದಿರೋದು ಬಿಬಿಎಂಪಿ ಅಧಿಕಾರಿಗಳ ಅಥವಾ ಖಾಸಗಿಯವರ ಅಂತ ಚೆಕ್ ಮಾಡಿದಾಗ ವಿನಯ್ ಮತ್ತು ವೆಂಕಟೇಶ್ ಅನ್ನೋರು ಹಣ ಪಡೆದಿರೋದು ಪತ್ತೆಯಾಗಿದೆ. ಖಾಸಗಿ ವ್ಯಕ್ತಿಗಳ ವಿರುದ್ಧ ಮಹದೇವಪುರ ವಲಯದ ಜಂಟಿ ಆಯುಕ್ತರಾದ ದಾಕ್ಷಾಯಿಣಿ ಅವರು ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಮಹಿಳೆಗೆ ಹಣ ವಾಪಸ್ ಕೊಡಿಸೋ ಭರವಸೆ ಕೊಟ್ಟಿದ್ದಾರೆ. ವಿನಯ್ ಮತ್ತೆ ವೆಂಕಟೇಶ್ ಅನ್ನೋರ ಮೇಲೆ ಎಫ್ಐಆರ್ ಹಾಕ್ಸಿದ್ವಿ ಸರ್. ಯಾವ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ರು? ಬಿಬಿಎಂಪಿ ಎಲ್ಲಿ ಮೇಡಮ್? ಹೊರಗಿನವರು ಸರ್, ಹೊರಗಿನವರು. ಬಿಬಿಎಂಪಿ ಅವರಲ್ಲ ಇವರು. ಹೊರಗಿನವರು ಈ ತರ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಟ್ರೇಸ್ ಮಾಡಿಸಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಸರ್. ಅಂದ್ರೆ ಅವರು ಬಿಬಿಎಂಪಿ ಅಧಿಕಾರಿಗಳ ಹೆಸರು ಹೇಳ್ಕೊಂಡು ಆ ರೀತಿ ದುಡ್ಡು ತಗೊಂಡಿರೋದ? ಅದು ಪೊಲೀಸ್ ಅವರು ತನಿಖೆ ಮೇಲೆನೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಅಮೌಂಟ್ ವಾಪಸ್ ಕೊಡಿಸುವಂತ ಕೆಲಸ ಆಯ್ತಾ ಮೇಡಮ್? ಆ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ ಸರ್. ಅದು ಪೊಲೀಸ್ ಅವರು ತನಿಖೆ ಮಾಡಿ ಕ್ರಮ ತಗೋತಾರೆ. ಬಡವರಿಗೆ ದುರ್ಬಲರಿಗೆ ಖಾತೆ ಮಾಡಿಸ್ಕೊಡ್ತೀವಿ ಅಂತ 1 ಲಕ್ಷ ಹಣ ಪಡೆದು ಮೋಸ ಮಾಡಿದ್ದು ತುಂಬಾ ನೀಚ ಕೆಲಸ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಿಳೆಗೆ ನ್ಯಾಯ ಸಿಕ್ಕಿದೆ. ಹಣ ವಾಪಸ್ ಕೊಡ್ತಾರಾ ನೋಡೋಣ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.